ದಸರಾ ಹಬ್ಬಕ್ಕೆ ನಾನು ಬರೋದೇ ಇಲ್ಲ, ಬೆಂಗಳೂರಲ್ಲೇ ಪರ್ಕೆ ತಗೊಂಡು ಹೊಡಿಬಹುದು. ನಮ್ಮನೇಲಿ ಇನ್ನೊಬ್ರದ್ದು ಬರ್ತಡೇ ಇದೆ, ಇಡೀ ಕರ್ಬೇವಿನ ಗಿಡನೇ ಹಾಕ್ಬಿಟ್ಟವ್ರಿ. ಬೆಳಕ್ ಕರೀಲಿ ಆದ್ರೆ ನಮ್ಮ ಮನೇಲಿ ಹಬ್ಬದಿಂದ ಒಬ್ಬಟ್ಟು ಸಾರು ಮಾಡೋರೆ. ಅಮ್ಮ ಇಡೀ ಸಾರಿಗೆ ಕರ್ಬೇವಿನ ಗಿಡನೇ ಹಾಕ್ಬಿಟ್ಟಿರಲ್ಲ, ಏನ್ ಕತೆ? ಹಂಗೆ ಅಂದ್ರೆ ಹಾ ಇಡೀ ಕರ್ಬೇವೇ ಐತೆ ಅದ್ರೊಳಗೆ. ಕರ್ಬೇವಿನ ಗಿಡ ಬೆಳೆಸಿವಿ ಅಂತ ಗೊತ್ತಾಗ್ಬಾರ್ದೇನೋ. ಕರ್ಬೇವಿನ ಗಿಡ ಬೆಳೆಸೋದು, ಕರ್ಬೇವಾಗ ಕರ್ಬೇವಿನ ಗಿಡ ಬೆಳೆಸಿ ನೀನು. ಅದು ಹಂಗೆ ಕಡ್ಡಿ ಮರ, ಅದು ಕಡ್ಡಿ ಹಾಕಿದ್ರೆ ಸಾರು ಚೆನ್ನಾಗತ್ತೆ ಆ ಸಾರಿಗಳಿಗೆಲ್ಲ. ಇಲ್ಲ ಅಂದ್ರೆ ಹೋಳಿಗೆ ಸಾರು ತರಕ್ಕೆ ಅದಕ್ಕೆ ಕಡ್ಡಿ ಹಾಕ್ತೀವಿ. ಅನುರಾಗಂದು ತರುಣಂದು ಮದುವೆ ಮಾಡ್ತಾ ಇದೀನಿ, ಅದಕ್ಕೆ ಕಂಕಣ ಕಟ್ತಾ ಇದೀನಿ. ಪೂಜೆಗೆಲ್ಲ ರೆಡಿ ಆಗಿದೆ. ಎಡೆ ಇಟ್ಟಿನ ಮೇಲೆ ಎಡೆ ಇಟ್ಟಿಯ ಅದನ್ನ ಕ್ಲೀನಾಗಿ ತಕ್ಕೋಬೇಕು. ಆಲ್ ಸೆಟ್ ಫಾರ್ ದ ಪೂಜಾ. ಅಲ್ಲಿ ಬರ ಗಂಟು ಕಟ್ಟದಮ್ಮ. ಅದೇ ಕಟ್ಟಕ್ ಬರ್ತದ ಇಲ್ಲ ಅಂತ ಸುಮ್ಮನೆ ಇರೋ, ನಂಗೂ ಗೊತ್ತು. ಯಾರಿಗ ಗೊತ್ತಪ್ಪ, ಅದಲ್ಲ ಅದಲ್ಲ. ಸುಮ್ಮನೆ ಇರಮ್ಮ ಹೇಳಿದ್ರು ತಲೆ ದಾರನೇ ಕಟ್ಟಕ್ ಅದ್ರ ಮುಂದೆ ಇಡು. ಅಕ್ಕಡಿಕೆ ಅಕ್ಕಡಿಕಪ್ಪ. ಒಂಚೂರು ನೀರು ಸಿಡಿಸ್ಬೇಕು. ಈಗ ಇದೇನೋ ಆಗ್ಲಿಂದ ಆರಾಮಾಗಿ ಹೆಂಗ್ ಮರ್ತೋಗುತ್ತದು, ಆಗ್ಲಿಂದ ಹಂಗೆ ಮಾಡ್ಬಿಟ್ಟು ಈಗ ಇದ್ ಮಾಡದ. ನೀನು ಗೊತ್ತಿಲ್ವಾ ನಿನಗೆ ಪೂಜೆ ಮಾಡಬೇಕಾದ್ರೆ? ಹೇಳ್ಕೊಡೋರಪ್ಪ ನೀವು ಸಣ್ಣರಿಗೆ. ನೀನ್ ಹೇಳ್ಕೊಡ್ಬೇಕು. ಹಂಗೆ ಡೈರೆಕ್ಟ್ ಕೈ ಮುಗಿಯಕ್ ಹೋಗಿದ್ದೆ, ನೀವೆಲ್ಲ ಮಾಡ್ಲಿಲ್ದಂಗೆಲ್ಲ. ಬರೀ ಅರ್ಧಂಬರ್ಧ ಕೆಲಸ ನೋಡು. ಬಿಟ್ಟೆ ಇಲ್ಲ, ತಗೋಣಕ್ ಹೋಗಿತ್ತ ನೀವ್ ಪೂಜೆ ಮಾಡೋ ಅಂದ ನೋಡಿ. ಹಿಂಗೆ ಕತೆ. ಆಯ್ತಪ್ಪ, ನಿನಗೇನಾಗೈತೆ? ಅದಂಗ್ ಮರ್ತೋಗುತ್ತೆ. ಜಯಂಗೆಲ್ಲ ಮರ್ತೋಗ್ತ ಅನ್ಬೋದಪ್ಪ. ಏನಂತ ಇದು ಇದೈತಲ್ಲ, ಇದು ಕ್ಲೀನಾಗಿ ಹೋಗಿರೋದ್ರೆ ಕ್ಲೀನಾಗಿ ಪೂಜೆ ಆಗೈತೆ ಅಂತ. ಹೌದಾ? ಎಲ್ಲ ನೋಡಿದ್ದೆ. ಕ್ಲೀನಾಗಿ ಈ ತರ ಕ್ಲೀನಾಗಿ ರೌಂಡಿಗೆ ಮೇಲಿರ್ಬಾರ್ದು, ಕ್ಲೀನಾಗಿ ಒಂದೇ ಸಮ ರೌಂಡ್ ಇರ್ಬೇಕು. ಹಂಗೆ ಎಲ್ಲ ಪ್ಯಾಕಪ್ ಅಲ್ಲೇನು ಪ್ಯಾಕಪ್. ಈಗ ನೆಕ್ಸ್ಟ್ ಬ್ಯಾಟಿಂಗ್. ಅಲ್ಲಿ ಹೋಗ್ಬೇಕಾ? ನಿಮ್ಗೊಂದೇನೋ ತೋರಿಸ್ತೀನಿ ನೋಡ್ರಿ. ನಮ್ಮ ಮನೇಲಿ ಈ ಡೇರೆ ಹೂವು ಎಷ್ಟು ಚೆನ್ನಾಗೈತೆ.
ಒಂದ್ ದಿವ್ಸಕ್ಕೂ ದೇವಸ್ಥಾನ ಕೊಟ್ಟಿಲ್ಲ ಗಾಯ್ ನಾವಮ್ಮ. ಇವ್ರು ಕೊಟ್ಟಿಲ್ಲ, ಯಾವತ್ತ ಒಂದ್ ದಿವ್ಸ ಕೊಟ್ಟಿದೀನಿ ಅಷ್ಟು ಬಾಡೋಗಿದಾವೆ ಇಲ್ಲಿ. ಇಲ್ಲೇ ಎಲ್ಲ ಬಾಡೋಗಿದಾವೆ. ಎಷ್ಟು ಇಲ್ಲೂ ಹೂವ ಅಲ್ಲ ಬೇಬತ್ಕಿ ಬರ್ಬಿಡ ಕೊಟ್ಟಿನಿ, ಚೇತನ ಇಂಕಿ ಕೊಟ್ಟೆ, ಎಲ್ಲರಿಗೂ ಕೊಟ್ಟೆ. ಕವಿತಕ್ಕೆ ಕೇಳ್ತು ಬಂದ್ ಇಸ್ಕೊಂಡೇ ಹೋಗ್ಲಿಲ್ಲ. ನಾನಂತೂ ಮಾಡಿಲ್ಲ. ನನ್ ತಮ್ಮ ಮಾಡಿರೋದು ಅಂತ ಹೇಳು. ನನ್ ತಮ್ಮ ಮಾಡಿದಾನೆ, ನಾನ್ ಪೂಜೆ ಮಾಡಲ್ಲ ಇವಾಗ ಅಂತ ಹೇಳು. ಆಮೇಲೆ ಇವೆಲ್ಲ ಕಟ್ ಇವೆಲ್ಲ ಇವತ್ತೆಲ್ಲರೂ ಉಪವಾಸ. ನಾನಲ್ಲಪ್ಪ, ನೀನಲ್ಲ. ನಾನ್ ತಿಂದೆ ಬೆಳಗ್ಗೆನೆ ಎದ್ದಿ. ಅದನ್ನ ಹಂಗೆ ತಕ್ಕೆ ಮತ್ತೆ ಅನ್ನ ಸ್ವಲ್ಪ ಮಾಡಿದೆ. ಬೆಳಗ್ಗೆನೆ ಎದ್ದಿ ತಿಂದ್ಬಿಟ್ಟೆ. ಹೊಟ್ಟೆ ಹಸು ತೆಗಿಬಾರ್ದಂತೆ, ಅದಕ್ಕೆ ತಿಂದ್ಬಿಟ್ಟೆ. ಈಗ ನಮ್ಮಮ್ಮ ಯೂಟ್ಯೂಬಿಗೆ ಯಾವ್ಯಾವ ತರ ವಿಡಿಯೋಸ್ ಮಾಡ್ಬೋದು ಅಂತ ಸಜೆಷನ್ ಕೊಡ್ತಾರೆ. ಯಾವ್ಯಾವ ತರ ಅಮ್ಮ? ಡ್ಯಾನ್ಸ್ ಮಾಡ್ಬೋದು. ಆಮೇಲೆ ಏನ್ ಮಾಡೋದು, ಯೂಟ್ಯೂಬಿಗೆ ಹಾಕೋದು. ಇವೆಲ್ಲ ಹಾಕಿದ್ರೆ ತಕ್ಷಣಕ್ಕೆ ವೈರಲ್ ಆಗೋದಂತ ಗ್ಯಾರಂಟಿ. ವೈರಲ್ ಹಾಕತ್ತೆ ಅಂತೀಯ? ವೈರಲ್ ಆಗೋದಂತ ಗ್ಯಾರಂಟಿ. ಹಾಕತ್ ನಿಜ. ನಮ್ ತರುಣ ಪರ್ಕೆ ತಗೊಂಡ್ ಹೊಡಿಯಂಗೆ ಕಟ್ಬಿಡೋನು. ನಾವೇ ಇವತ್ತು ಫಸ್ಟ್ ಪೂಜೆ, ಯಾವಾಗ್ಲೂ ನಾವು ಲಾಸ್ಟ್ ಮಾಡ್ತಿದ್ವಿ. ಇವತ್ತು ನಮ್ದೇ ಫಸ್ಟ್ ಪೂಜೆ. ಕಾಯಿ ರಸ ಅಂತ ಇದೆಲ್ಲ. ಅಯ್ಯೋ ಕಾಯಿ ರಸ ಅಂದ್ರೆ ಹಂಗಿರುತ್ತಾ? ನೋಡಿಲ್ವಾ ನೀನು? ಇಲ್ಲಪ್ಪ, ನೋಡೇ ಇರ್ಲಿಲ್ಲ. ನಿಮ್ಮ ಅಮ್ಮ ತುಪ್ಪ ಎಲ್ಲ ಖಾಲಿ ಮಾಡಿ ಇಟ್ಟು ಹೋಗಾಳೆ. ಅವ ಎಲೆ ಒಳಗ್ ಉಣ್ಬೇಕು. ಹಬ್ಬದ ದಿನ ಅಂದ್ರೆ ಎಲೆ ಒಳಗ್ ಉಣ್ಣು. ಅದೇ ತಟ್ಟೆ ಏಳರಾಗಿ ಹಿಂಗ ಆಗ್ಬಿಟ್ರೆ ಹೆಂಗ್ ಕತೆ ಹೇಳು? ಇವನ್ನೆಲ್ಲ ಒಂದು ಸೈಡಿಗೆ ಇಡ್ಬೇಕು, ಎಂಜಲ್ ಆಗ್ತಾವೆಲ್ಲ. ಆಮೇಲೆ 322 ಏನಾದ್ರು ವಿಶ್ ಮಾಡ್ಕೊಳ್ಳಿ ಬೇಗ. ಭಾರತ್ಗೆ ನಾವೆಲ್ಲ ಇಲ್ಲಿ ರೆಡಿ ಮಾಡ್ಕೊಂಡು ಅಷ್ಟ್ರ ಕುತ್ಕೊಳ್ಳೋದು. ಈಗ ಮರ ಈ ಕಡೆ ರೂಮಾಗ ಇಟ್ಟಿನಿ. ನಮಗಿದು ಅಭ್ಯಾಸ ಆಗ್ತೀವ. ಹಬ್ಬದಾಗೆ ಹಬ್ಬಗಳಾಗ ಹಿಂಗೆ ಆಗ್ತೀವ, ಅಷ್ಟ್ರ ಕುತ್ಕೊಂತೀವ. ಈಗ ನಮ್ಮ ಮನೇಲಿ ಏನೇನು ಅಡಿಗೆ ಮಾಡಿದ್ರೆ ಅಂತ ತೋರಿಸ್ತೀನಿ. ಅದ್ರೊಳಗೆ ನಮ್ಮಮ್ಮ ಊಟ ಮಾಡ್ಲಿ ಬೇಗ. ಫಸ್ಟ್ ಕೋಸಂಬರಿ. ಅಮ್ಮ ಕೋಸಂಬರಿ ಬೇರೆ ತರ ಮಾಡ್ಬೋದಲ್ಲ, ಯಾಕೆ ಹಿಂಗ್ ಮಾಡ್ತೀಯ? ನಮಗೆ ಅದೇ ಇಷ್ಟ, ನಮ್ಮನೆಗೆ ಎಲ್ಲರಿಗೂ ಅದೇ ಇಷ್ಟ ಅಂತ. ಹಸಿ ಕೋಸಂಬರಿ ಒಂದ್ಸಲ ಮಾಡ್ತೀನಿ, ಮಾಮೂಲಿ ಊಟಕ್ಕೆ ನೆಂಚ್ಕೊಳಕ್ ಸಂಜೆ ಹೊತ್ತು ಮಾಡ್ತಿರ್ತೀನಿ. ಇದನ್ನ ಹಬ್ಬದಲ್ಲಿ ಮಾತ್ರ ಇದೆ. ಇದು ಎಳ್ಪುಡಿ. ಎಳ್ಪುಡಿ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಇದು ತುಪ್ಪ, ಮನೇಲೆ ಮಾಡಿರೋ ಪರಿಶುದ್ಧ ತುಪ್ಪ, ಇವರೇ ಮಾಡಿರೋ ತುಪ್ಪನ. ಆಮೇಲೆ ಇದು ಹೋಳ್ಗೆ ಸಾರಲ್ಲ, ಏನ್ ಸಾರಮ್ಮ ಇದು? ಹೋಳ್ಗೆ ಸಾರು. ಹೋಳ್ಗೆ ಸಾರು ಹೋಳ್ಗೆ ಸಾರು ಅಂತ. ಹೋಳ್ಗೆನೆ ಮಾಡಿಲ್ಲ, ಹೋಳ್ಗೆ ಸಾರು ಹೆಂಗಮ್ಮ ಮಾಡ್ತೀಯ? ಯಾಕದ್ ಮಾಡಕ್ ಬರಲ್ಲ ಅಂತನಾ? ಸ್ವಲ್ಪ ಬೇಳೆ ಬೇಯಿಸ್ಕೊಳ್ಳೋದು ಮಾಡೋದು. ಬೀಟ್ರೋಟ್ ತರಕಾರಿ ಪಲ್ಯ. ನಾನು ಕಷ್ಟಪಟ್ಟು ಎಲೆ ತೊಳ್ಕೊಂಡ್ ಹಾಕೊಂಡ್ರೆ ಯಾರು ಕೂರ್ಸೋದು ನೋಡಿದ್ರ? ಇದು ಕಾಯಿ ಹಾಲು, ಸ್ವಲ್ಪ ಇದು ಕಿಚಡಿ ಅಂತ. ಕಿಚಡಿ ಹಾಕಿ ಈ ಟೈಮ್ ಮಾಡೋದು. ಕಿಚುಡಿನ ನಾಗರಿಗೆ ಎಣ್ಣೆ ಪದಾರ್ಥ ಮಾಡಬಾರ್ದು ಅಂತ ಕಿಚುಡಿ ಮಾಡೋದು. ನಮ್ಮನೆಗೆ ನಮ್ಮ ಅಜ್ಜಿ ಕಾಲದಿಂದನೂ ಹಂಗೆ ಮಾಡ್ತಿರೋದು. ಬೇರೆಯವರೆಲ್ಲ ಮಾಡ್ತಾರೆ, ಕಿಚುಡಿನೂ ಮಾಡ್ತಾರೆ, ಹೋಳಿಗೆನೂ ಮಾಡ್ತಾರೆ. ಸ್ವಲ್ಪ ತುಪ್ಪ ಕೂಡ. ಕಿಚಡಿ, ಕಾಯಿ ಹಾಲು, ಮತ್ತೆ ಇನ್ನೊಂದೇನಮ್ಮ? ತುಪ್ಪ, ಕಾಯಿ ಹಾಲು, ಎಳ್ಪುಡಿ. ತುಪ್ಪ, ಕಾಯಿ ಹಾಲು, ಎಳ್ಪುಡಿ ಹಾಕೊಂಡ್ ತಿಂತಾ ಇದ್ರೆ ಒಂದು ರುಚಿಯಾಗಿ ಇರುತ್ತೆ. ಒನ್ ಮೋರ್ ಅನ್ಬೇಕು. ಅನ್ಬೇಕು. ಹೌದು, ಒಂದ್ ವರ್ಷಕ್ಕೆ ಒಂದೇ ಊಟ ಇದು ನಾವು ಮಾಡೋದು. ತೃಪ್ತಿಯಾಗಿ. ಅದು ಈ ಗೌರಿ ಹಬ್ಬದಾಗ ಅಷ್ಟೇ ರುಚಿ. ಕಾಯಿ ರಸ ಕೊಡು. ನೀರುಳ್ಳಿ ಹಾಕಿ ಒಗ್ಗರಣೆ ಕೊಡೋದು ಅಂತ. ಯಾರು? ನಮ್ಮ ಅಜ್ಜಿ. ಅವ್ರವ್ವ. ಉಂಡುಂಡಂಗೆ ರುಚಿ ಆಗೋದು. ಯಾರು ಕೊಡ್ತಿದ್ದು? ಅಲ್ಲ, ಏನು ಕೊಡ್ತಿದ್ದು? ನಬ್ಬುಟ್ಟೆ ಮಗ. ಈ ಹಬ್ಬ ಈಗ ಮಾಡಿದಾರ ಅವರು, ಇವತ್ ಮಾಡಿದಾರೆ. ನಿಮ್ಮ ಅಣ್ಣ ಅವರು ಇದೆಯಾ? ಇದು ಪಾವೆ ತಂದು ಮನೆಗೆ ಎಲೆ ಹಾಕಿ ಪೂಜೆ ಮಾಡ್ತಾರೆ. ಗೈಸ್, ಈ ಕಿಚಡಿನ ಹೊಟ್ಟೆ ಒಳಗೆ ಜಾಗ ಸಾಲಿಲ್ಲ ಅಂದ್ರೂ ತಿಂತಾನೇ ಇರ್ಬೇಕು ಅನ್ಸುತ್ತೆ. ಏನಮ್ಮ? ನಿಂದು ಹೊಟ್ಟೆ ಅಪ್ಪ, ನಿನಗೆ ಇಷ್ಟ ಅದು, ನಮಗೆ ಕಷ್ಟ ಅದು. ನಮಗೆ ನಿನಗೆ ಇಷ್ಟ ಅಲ್ಲ, ತಿಂತೀಯ. ಹೊಟ್ಟೆ ಜಾಗ ಈಗ ಏನು ಮಾಡಬೇಕು ಅಂದರೆ
ಓಪನ್ ಮಾಡೋದು. ಓಪನ್ ಅಲ್ಲ, ಅಲ್ಲಿ ಹಿಂದ್ಗಡೆ ಹೋಗಿ ಬಂದ್ಬಿಡೋದು. ಹಿಂದ್ಗಡೆ ಹೋಗ್ಬೇಡ ಕಣೋ, ಹಿಂದ್ಗಡೆ ಹೋದ್ರೆ ಅದು ಬೇಗ ಹೊಟ್ಟೆ ಸೀಲ ಜೀರ್ಣ ಆಗ್ಬೇಕಲ್ಲ. ಇಲ್ಲಾಂದ್ರೆ ವಾಕ್ ಮಾಡು. ಮತ್ತೆ ಉಣ್ಣು. ಕಲಿಬಿಡು. ನೋಡ್ದ ಅದನ್ನ ಅದಷ್ಟು ಕಲಿಬಿಡು. ಹೊಟ್ಟೆ ತುಂಬಿಡ್ತಲ್ಲ ಇದೊಂಚೂರು ಅನ್ನ ಏನು ಮಾಡೋಣ ನಾನು. ನನ್ನ ಎಲೆ ಒಳಗೂ ಅನ್ನ ಐತೆ, ಕೋಸಂಬರಿ ಐತೆ, ಪಲ್ಯ ಇದೆ. ಆದ್ರೂ ಇದೇ ಮಾತ್ರ ತಿನ್ಬೇಕು ಅನ್ಸುತ್ತೆ. ಅನ್ನ ಎಡೆ ಅನ್ನ ನೀನು ಉಂಡಿರೋದು. ಮತ್ತೆ ಅದು ಇನ್ನೂ ತಿನ್ಬೇಕು. ನಿಧಾನಕ್ಕೆ ತಿನ್ನು. ಎಷ್ಟಿದೆ ಸಂಜೆ ತನಕ ಟೈಮ್ ಇದೆ. ಒಬ್ಬೊಬ್ರು ಇಷ್ಟಿಷ್ಟಕ್ಕೊಂದು ಊಟ ಮಾಡ್ತಾರೆ. ನಮಗೆ ಇಷ್ಟು ತಿಂತಿದ್ದಂಗೆ ಹೊಟ್ಟೆ ತುಂಬ. ಮೂರು ಹಾಕಿ ಆ ಪಾತ್ರೆ ಮಾಡಿದ್ವಿ. ಅದಕ್ಕೆ ಹಂಗೆ ಆಗಿರೋದು. ಅದು ಎಳ್ಳು ಅಷ್ಟೇ ಹಿಡಿಯೋದು. ಎಷ್ಟು ಲೀಟ್ರ್ ಕುಕ್ಕರ್ ಇದು? ಒಳಗೆ ಚೆನ್ನಾಗೈತಿ. ಎಷ್ಟು ಲೀಟ್ರ್ ಕುಕ್ಕರ್ ಅಮ್ಮ? 3 ಲೀಟ್ರ್ ಕುಕ್ಕರ್. 3 ಲೀಟ್ರ್ 3 ಹಾಕಿದ್ರೆ ಸಾಲುತ್ತ ಅಲ್ಲಿ? ಅದು ಹಳೆ ಅಕ್ಕಿ. 6 kg ಅಕ್ಕಿ ಅನ್ನ. ಅದಕ್ಕೆ ಸಣ್ಣ ಆಗ್ಬಿಟ್ಟೆ ಅಕ್ಕಿ ಕಾಳೆಲ್ಲ. ಅಕ್ಕಿ ಕಾಳೆಲ್ಲ ಸಣ್ಣಕ್ಕಾಗಿಲ್ಲ, ಗಂಟ್ಲಾಗ ಹಿಡಿತಿಲ್ಲ. ಈ ಕುಕ್ಕರಲ್ಲಿ ಇಷ್ಟು ನೀರು, ಇಷ್ಟು ಅಕ್ಕಿ ಇಟ್ಟರೆ ಇಷ್ಟು ಅನ್ನ ಆಗುತ್ತೆ ಅಂತ. ಮತ್ತೆ ಉಪ್ಪೆಲ್ಲ ಅದೇ ಕುಕ್ತಿತೆ. ಇದು ಅದು ಅಡಿಯೋದು. ನೀನಂತ ತಾಳ್ಮೆ ಇಲ್ದಾನೆ ಬರೀ ಇದಾಕ ಏನು ಆಗಲ್ಲ. ಈ ಅನ್ನ ಮಾಡ್ಬೇಕಾದ್ರೆ ಅದು ವಿಜಲ್ ಹೊಡಿಯುತ್ತೆ. ಕುಕ್ಕರ್ ಅಂದ್ಮೇಲೆ ವಿಜಲ್ ಹೊಡಿಯುತ್ತಾನೆ. ಅದ್ರ ಮೇಲೆ ಪಟ್ಟ 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 ಅಂತ ಬರ್ದಿ ವಿಜಲ್ ಎಬ್ರಿಸೋದು. ಅವರು ಪಾತ್ರನ ಫಸ್ಟು ಪಾತ್ರೆಗೆ ಅನ್ನ ಮಾಡಾರಲ್ಲ, ಅನ್ನ ಆಗಿತ್ತೋ ಇಲ್ಲಿ ನೋಡಿ ನೋಡಿ ಅವ್ರಿಗೆ ಅಭ್ಯಾಸ. ಅದು ಅದಕ್ಕೆ ಅದು ಪಟ ಪಟ ತಲೆ ಮೇಲೆ ಹೊಡಿತಾರೆ. ಅದು ಪಾಪ ಕೂಗ ಅಂತ ಸಮಯನೂ ಇರಲ್ಲ. ಅದು ಕೂಗ್ಸಿ ಅದೇನಾರ ಒಂದು ಗತಿ ಆಗಿರ್ತದೆ. ಒಂದು ಸ್ಟವ್ ಪೂರ್ತಿ ನೀರಾಗಿರ್ತದೆ. ಮಾಡಿರೋ ಡೆಕೋರೇಷನ್ನ ಹೊಡೆದಾಕ್ತೀನಿ ಅಂತ ಅಂದರೆ ಅಷ್ಟು ಅಲ್ಲಿ ಸುಮ್ಮನೆ ಕಟ್ಟಿರೋದು. ಅಲ್ಲಿ ಕಟ್ಟಿರೋ ಎಷ್ಟು, ಅದು ಬೇರೆ ಇಲ್ಲಿ ಮಲ್ಕೊಳೋ ಜಾಗದಾಗ ಕಟ್ಟಿರೋದು. ಬೆಳಗ್ಗೆ ಎದ್ದಿದ ತಕ್ಷಣ ಬಲೂನ್ಗಳು ನೋಡ್ಲಿ ಅಂತ. ಬೆಳಗ್ಗೆ ಎದ್ದಿದ ತಕ್ಷಣ ಕಣ್ಬಿಟ್ರೆ ಬಲೂನು, ಕಣ್ಬಿಟ್ಟಿದ ತಕ್ಷಣ ಬಲೂನು. ಕಮ್ಮಿ ಹಾಕಿಯಾ? ನಾಳೆ ಚಂದ್ರಪುರ ಮನೆ ಹೋಗ್ತೀಯಾ? ಹೋಗ್ತೀನಿ. ಆಗ್ಲಿಲ್ಲ ಅಂದ್ರೆ ಏನಾರ ಸುಳ್ಳು ಹೇಳ್ತೀನಿ. ಸೇರಿ ಹಾಕ್ತೀನಿ ಬೇಳೆ. ಬೆಂಗಳೂರಲ್ಲೇ ಇದ್ಬಿಡ್ತೀನಿ ದಸರಕ್ಕೆ. ದಸರಾ ಹಬ್ಬಕ್ಕೆ 2 ಸೇರು ಹಾಕ್ತೀನಿ. ದೀಪಾವಳಿ ಬರೋ ತನಕ ಅವನ್ನೇ ತಿನ್ನೋದು. ಮತ್ ದೀಪಾವಳಿಗೆ ಏನ್ ಮಾಡ್ತೀಯಾ? ಮತ್ ದೀಪಾವಳಿಗೆ ಮತ್ತೆ 2 ಸೇರು ಹಾಕೋದು. ಅದು ಯುಗಾದಿ ಹೊರಗಿಡದ ಸಾರ್ ಬಂದ್ ದಿವಸ ಕುದಿಸ್ಕೊಂಡು ಇಡ್ಬೇಕಲ್ಲ. ಅಡಿಕೆ ಸುಲಿಯಕ್ಕೆ ಹೋಗ್ಬೇಕು ಈಗ. ಅದು ರಾತ್ರಿ ಹೊತ್ತು ನಿದ್ದೆ ಬರ್ಲಿಲ್ಲ ಅಂದ್ರೆ ಫೋನ್ ನೋಡೋ ಬದಲು ಅದನ್ನ ಮಗು ಅಂತ ಹೇಳ್ಬಿಟ್ಟು ತೂಗೋದು, ಆ ಥರ ಎಲ್ಲ ಮಾಡಕ್ ಅದನ್ನ ಇಟ್ಕೊಂಡಿರೋದು ಈಗ. ಅದಕ್ಕಲ್ಲಪ್ಪ, ಮತ್ತೆ ಎದ್ದಿದ ತಕ್ಷಣ ಅದ್ರ ಮಕ್ಕ ನೋಡಕ್ಕ. ನಮ್ಮನೇಲಿ ಇನ್ನೊಬ್ರದ್ದು ಬರ್ತಡೇ ಇದೆ, ಅದಕ್ಕೆ ಅದ್ರ ಮುಂದೆ ನಿಲ್ಸಿ ಕೇಕ್ ಕಟ್ ಮಾಡೋದು. ನಾನು ಓದಿರೋ ಬಲೂನ್ ನನ್ ಬರ್ತಡೇಗೆ ಅಲ್ಲ, ನಿಂದೆ ಬಲೂನ್ ನೀನ್ ಒಬ್ಬನೆಲ್ಲ ಊದಿರೋದು. ನಮ್ಮ ಮಾಮ, ಎಂತದಿಲ್ಲ, ಸಣ್ಣ ಮಗ ಅವರೆಲ್ಲ ಊದಿದ್ದಾರೆ. ನಮ್ಮ ಅಣ್ಣ ಊದಿದ್ದಾರೆ. ಊದ 50 ರೂಪಾಯಿ ಲಾಸು. ಅದು ಪಂಪು ಮುರ್ದಿಟ್ಟಿದ್ದೆ. ಅದೊಂದು ಪಂಪು ಅದು ಹಿಂಗೊಂದಿ ಒಂದ್ 10 ಬಲೂನ್ ಓದಿರ್ಬೋದಾ? ಇದು ಎಂತದ ಅಷ್ಟೇನು ಎಸ್ ಎಂತದದು ಹೆಚ್ಚು ಹ್ಯಾಪಿದು ಹೆಚ್ಚು. ಅದು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ಬ್ಲಾಸ್ಟ್. ಈಗ ಇವ್ರು ನಮ್ಮ ಮನೇಲಿ ಊಟ ಮಾಡಕ್ ಬರ್ತವ್ರೆ. ಬಾ ಕುತ್ಕೋ. ಬೀಗ ಕೊಡೆ, ಬೀಗ ತಗೊಂಡೋಗ್ಯಾನ. ಇಲ್ಲೇ ಐತ್ ನೋಡಿದ್ರು ಎಡೆ ಮಾಡ್ಕೊಬರ್ಬೇಕು. ಅಲ್ಲ ಇವನ್ನೆಲ್ಲ ಟೇಸ್ಟ್ ಮಾಡಿದ್ರೆ ನಾನ್ ಮಾಡಬೇಕಾರೆ ನೋಡ್ಬೇಕು. ಉಪ್ಪು ಕಮ್ಮಿ ಆಕತ್ತೆ. ಉಪ್ಪೆಲ್ಲ ಹೆಂಗ ಟೇಸ್ಟ್ ಕ್ಲೀನ್ ಮಾಡ್ತೀಯಾ? ಹೆಂಗ್ ಮಾಡ್ತೀಯಾ? ಅದು ನಾನ್ ಮಾಡಕ್ ಹೋದ್ರೆ ಉಪ್ಪರೇ ಕಮ್ಮಿ ಆಕತ್ತೆ, ಖಾರನರೇ ಕಮ್ಮಿ ಆಕತ್ತೆ. ನೀನ್ ಮಾಡಿದ್ರೆ ಎಲ್ಲದಕ್ಕೂ ಕರೆಕ್ಟ್ ಆಗಿರ್ತೈತಲ್ಲ. ಹೆಂಗೆ ಟೆಕ್ನಿಕ್ ಹೇಳ್ಕೊಡ್ ನನಗೆ. ಹೇಳವ ಟೆಕ್ನಿಕ್ ಹೇಳ್ಕೊಡವ. ನಮ್ಮ ಹಣ ಇದು ನೋಡ್ಕೊಂಬಿಟ್ರೆ ಹಂಗೆ ಹಾಕತ್ತಿ. ಗೊತ್ತಾಯ್ತಾ? ಗೊತ್ತಾಯ್ತು, ಅರ್ಥ ಆಯ್ತಾ? ಏನ್ ಹೇಳು? ಆದ್ರೂ ಅದು ಹಿಂಗೆ ಮಾಡಕ್ ಹೋಗ್ಬಾರ್ದು. ನಮ್ಗೆ ಬೇಕಾದ ಕಟ್ಟು ಬರ್ತೈತಿ ನೋಡಿ ಹಾಕ್ಬೇಕು, ಇನ್ನೂ ಚೂರು ಹಾಕ್ಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು. ಗೊತ್ತಾಯ್ತಾ? ಸುಮ್ಮನೆ
ಹ್ಞೂ ಗೊತ್ತಾಯ್ತು ಅಂತಿದ್ಯಾ ಇಲ್ಲ ಇಲ್ಲ ಗೊತ್ತಾಯ್ತು.